ಮತ್ತೆ ಒಂದು ವಾರ ನೋಡಿ ನಿನ್ನೆ ಚರ್ಚೆ ಮಾಡಬೇಕಾಗಿತ್ತು. ಆದರೆ ನಿನ್ನೆ ಈ ಎಲ್ಲ ಘಟನೆಗಳಾಗಿರೋದ್ರಿಂದ, ಯಾಕಂದರೆ ಇದು ಯಾರು ಇದೊಂಥರ ಭಾಳ ದೊಡ್ಡ ಒಂದು ದೊಡ್ಡ ರೀತಿಯಾಗಿ ಇವತ್ತು ಬೆಳವಣಿಗೆ ಆಗಿದೆ. ಮತ್ತು ಅದರಿಂದ ನಿನ್ನೆ ಚರ್ಚೆ ಮಾಡೋಕ್ಕೆ ಖಂಡಿತ ನೀವೇ ನೋಡಿದ್ದೀರ. ನಿನ್ನೆ ಎಲ್ಲ ಪಾರ್ಲಿಮೆಂಟಲ್ಲಿ ಆಗಿದೆ, ಮತ್ತು ಹೊರಗಡೆ ಬಂದು ಪ್ರತಿಭಟನೆ ಮಾಡಿದ್ದಾರೆ. ಇದೆಲ್ಲ ನಡೆದಿರ್ತಕ್ಕಂಥದ್ದು. ಅದರಿಂದ ಬಹುಶಃ ಇನ್ನು 1-2 ದಿವಸ ಮುಂದಕ್ಕೆ ಹೋಗ್ಬೋದೇನು ನನಗೆ ನೋಡಿ. ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋಲ್ಲ. ಅದು ಅಲ್ಲಿ ತೀರ್ಮಾನ ಮಾಡ್ತಾರೆ. ಅದು ಏನು ಯಾವ ಥರ ತೀರ್ಮಾನ ಮಾಡಬೇಕು ವರಿಷ್ಠರು ಕೂತ್ಕೊಂಡು ಮಾಡ್ತಾರೆ. ನಾನು ಅದ್ರ ಬಗ್ಗೆ ಏನು ಹೇಳೋಕೆ ಹೋಗೋಲ್ಲ. ಕೊಡ್ಬೋದು, ಯಾರು ಬೇಕಾದರೂ ಕೊಡ್ಬೋದು. ಯಾರಿಗೆ ಅವಕಾಶಗಳು ಸಿಗೋದಿಲ್ಲ ಹೇಳೋಕ್ಕಾಗಲ್ಲ. ಎಲ್ರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೋಡಿ, ಹೊಸಬ್ರಿಗೂ ಕೂಡ ಕೊಡಬೇಕು, ಹಳಬರು ಕೂಡ ಇರಬೇಕು. ಆದರೆ ಅದನ್ನು ಒಂದು ರೀತಿ ಯಾವ ರೀತಿ ಮಾಡಬೇಕು ನಮ್ಮ ವರಿಷ್ಠರು ಮಾಡ್ತಾರೆ. ಪಟ್ಟಿ 2 ಸಲ ವಾಪಸ್ ಬಂದಿದೆ, 2 ಸಲ ವಾಪಸ್ ಬಂದಿಲ್ಲ. ನಿನ್ನೆ ನೀವೇ ನೋಡಿದ್ದೀರಪ್ಪ ಏನೇನಾಯಿತು ಅಂತ. ಅದಕ್ಕೆ ಅವ್ರ ಸಮಯ ಸಿಗಲಿಲ್ಲ. ಇವತ್ತು ಕೂಡ ಪಾರ್ಲಿಮೆಂಟ್ ನಡೀತಾ ಇದೆ, ಪಾರ್ಲಿಮೆಂಟ್ಗೆ ಹೋಗಬೇಕಾಗುತ್ತೆ. ಇನ್ನೇನೇನು ಬೆಳವಣಿಗೆಗಳಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ರಾಜಕೀಯದ ಬೆಳವಣಿಗೆಗಳು ಅನಿರೀಕ್ಷಿತವಾಗಿ ಬೇರೆ ಬೇರೆ ರೀತಿ ಆಗಿದೆ. ಅದಕ್ಕೋಸ್ಕರ ಅದನ್ನ ನೋಡ್ಕೊಂಡು ಮತ್ತೆ ತೀರ್ಮಾನ ಮಾಡ್ತಾರೆ. ಲಾಸ್ಟ್ ಕ್ಯಾಬಿನೆಟಲ್ಲಿ ಇದ್ದವ್ರನ್ನ ಕೆಲವರನ್ನ ಕೈ ಬಿಡ್ತಾರೆ ನೋಡಿ. ಒಂದು ಸಚಿವ ಸಂಪುಟ ಪುನರ್ರಚನೆ ಅಂತ ಹೇಳಿದಾಗ ಕೆಲವರು ಕೈ ಬಿಡಲೇಬೇಕಾಗುತ್ತೆ, ಕೆಲವರು ಹೊಸಬರು ತಗೊಳ್ಳೇಬೇಕಾಗುತ್ತೆ. ಇದು ಪುನರ್ರಚನೆ ಯಾಕೆ ಮಾಡಬೇಕು? ಹಳಬರನ್ನೇ ನೀವೆಲ್ಲ ಮುಂದುವರಿಸ್ಬೋದಾಗಿತ್ತಲ್ಲ. ಅದಕ್ಕೋಸ್ಕರ ಅದು ಹಾಗೇ ಆಗುತ್ತೆ. ಎಲ್ಲರೂ ಕೂಡ ಬಂದೇ ಬರ್ತಾರೆ ಅಂತ ಏನಿಲ್ಲ. ಮತ್ತು ಕೆಲವು ಹೊಸ ಜನರು ಕೂಡ ಅವಕಾಶಗಳು ಸಿಗಬೇಕು. ಎಷ್ಟೋ ಜನರಿಗೆ ಪಾಪ ಸೀನಿಯರ್ಸು ಇದ್ದಾರೆ, ಅವ್ರಿಗೆ ಅವಕಾಶಗಳು ಕೂಡ ಸಿಕ್ಕಿಲ್ಲ. 4 ಸಲ 5 ಸಲ 6 ಸಲ ಗೆದ್ದಿರೋರು ಇದ್ದಾರೆ, ಮಂತ್ರಿಗಳಾಗದೇ ಇರುವಂಥವ್ರು. ಅವ್ರಿಗೂ ಕೂಡ ಅವಕಾಶಗಳು ಸಿಗಬೇಕು. ನೋಡೋಣ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಏನು ತೀರ್ಮಾನ ಮಾಡ್ತಾರೆ ನಮ್ಮ ವರಿಷ್ಠ ಅದ್ರ ಪ್ರಕಾರ ನಾವೇನು ನಿರೀಕ್ಷೆನೂ ಏನು ಇಟ್ಕೊಂಡಿಲ್ಲ ಅಥವಾ ಏನೂ ಇಲ್ಲ. ಅದು ಏನು ತೀರ್ಮಾನ ಮಾಡ್ತಾರೆ ನಾವು ಪಕ್ಷದ ಈಗ 3 ವರ್ಷ ನಮ್ಗೆ ಕೊಟ್ಟಿದ್ರು. ನಾವು ನಮ್ಮ ಶಕ್ತಿ ಮೇಲೆ ಕೆಲಸ ಮಾಡಿದ್ದೇವೆ. ಮುಂದೆ ಏನು ಜವಾಬ್ದಾರಿ ಕೊಡ್ತಾರೆ ಮಾಡ್ತೀವಿ. ನಮ್ಮ ಪಕ್ಷಕ್ಕೆ ಸಿಗುತ್ತೆ ಸರ್. ಚಿಕ್ಕಮಗಳೂರು ಜಿಲ್ಲೆಗೆ ಮಂತ್ರಿಗಿರಿ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಸಿಗ್ಬೋದು, ಸಿಗ್ಬೋದು, ಕೊಡಬೇಕು. ಚಿಕ್ಕಮಗಳೂರಲ್ಲಿ 5ಕ್ಕೆ 5 ಗೆದ್ದಿದ್ದೀವಿ. ಒಬ್ಬರು ಏನಂದರೆ ಒಂದೇ ಸಮಸ್ಯೆನ ಎಲ್ಲರೂ ಪ್ರಥಮ ಬಾರಿ ಗೆದ್ದಿರುತ್ತವರು. ಇಬ್ಬರು 2 ಬಾರಿ ಗೆದ್ದಿದ್ದಾರೆ. ಶ್ರೀನಿವಾಸ್ ಅವರು ಮತ್ತು ರಾಜೇಗೌಡರು. ಸೊ ಅದಕ್ಕೋಸ್ಕರ ಅದನ್ನ ನೋಡ್ಕೊಂಡು ತೀರ್ಮಾನ ಮಾಡಬೇಕು. ಮತ್ತೆ ಒಂದು ವಾರ ನಿನ್ನೆ ಚರ್ಚೆ ಮಾಡಬೇಕಾಗಿತ್ತು. ಆದರೆ ನಿನ್ನೆ ಈ ಎಲ್ಲ ಘಟನೆಗಳಾಗಿರೋದ್ರಿಂದ, ಯಾಕಂದರೆ ಇದು ಯಾರು ಇದೊಂಥರ ಭಾಳ ದೊಡ್ಡ ಒಂದು ದೊಡ್ಡ ರೀತಿಯಾಗಿ ಇವತ್ತು ಬೆಳವಣಿಗೆ ಆಗಿದೆ. ಮತ್ತು ಅದರಿಂದ ನಿನ್ನೆ ಚರ್ಚೆ ಮಾಡೋಕ್ಕೆ ಖಂಡಿತ ನೀವೇ ನೋಡಿದ್ದೀರ. ನಿನ್ನೆ ಎಲ್ಲ ಪಾರ್ಲಿಮೆಂಟಲ್ಲಿ ಆಗಿದೆ, ಮತ್ತು ಹೊರಗಡೆ ಬಂದು ಪ್ರತಿಭಟನೆ ಮಾಡಿದ್ದಾರೆ. ಇದೆಲ್ಲ ನಡೆದಿರ್ತಕ್ಕಂಥದ್ದು. ಅದರಿಂದ ಬಹುಶಃ ಇನ್ನು 1-2 ದಿವಸ ಮುಂದಕ್ಕೆ ಹೋಗ್ಬೋದೇನು ನನಗೆ ನೋಡಿ. ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋಲ್ಲ. ಅದು ಅಲ್ಲಿ ತೀರ್ಮಾನ ಮಾಡ್ತಾರೆ. ಅದು ಏನು ಯಾವ ಥರ ತೀರ್ಮಾನ ಮಾಡಬೇಕು ವರಿಷ್ಠರು ಕೂತ್ಕೊಂಡು ಮಾಡ್ತಾರೆ. ನಾನು ಅದ್ರ ಬಗ್ಗೆ ಏನು ಹೇಳೋಕೆ ಹೋಗೋಲ್ಲ. ಕೊಡ್ಬೋದು, ಯಾರು ಬೇಕಾದರೂ ಕೊಡ್ಬೋದು. ಯಾರಿಗೆ ಅವಕಾಶಗಳು ಸಿಗೋದಿಲ್ಲ ಹೇಳೋಕ್ಕಾಗಲ್ಲ. ಎಲ್ರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೋಡಿ, ಹೊಸಬ್ರಿಗೂ ಕೂಡ ಕೊಡಬೇಕು, ಹಳಬರು ಕೂಡ ಇರಬೇಕು. ಆದರೆ ಅದನ್ನು ಒಂದು ರೀತಿ ಯಾವ ರೀತಿ ಮಾಡಬೇಕು ನಮ್ಮ ವರಿಷ್ಠರು ಮಾಡ್ತಾರೆ. ಪಟ್ಟಿ 2 ಸಲ ವಾಪಸ್ ಬಂದಿದೆ, 2 ಸಲ ವಾಪಸ್ ಬಂದಿಲ್ಲ. ನಿನ್ನೆ ನೀವೇ ನೋಡಿದ್ದೀರಪ್ಪ ಏನೇನಾಯಿತು ಅಂತ. ಅದಕ್ಕೆ ಅವ್ರ ಸಮಯ ಸಿಗಲಿಲ್ಲ. ಇವತ್ತು ಕೂಡ ಪಾರ್ಲಿಮೆಂಟ್ ನಡೀತಾ ಇದೆ, ಪಾರ್ಲಿಮೆಂಟ್ಗೆ ಹೋಗಬೇಕಾಗುತ್ತೆ. ಇನ್ನೇನೇನು ಬೆಳವಣಿಗೆಗಳಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ರಾಜಕೀಯದ ಬೆಳವಣಿಗೆಗಳು ಅನಿರೀಕ್ಷಿತವಾಗಿ ಬೇರೆ ಬೇರೆ ರೀತಿ ಆಗಿದೆ. ಅದಕ್ಕೋಸ್ಕರ ಅದನ್ನ ನೋಡ್ಕೊಂಡು ಮತ್ತೆ ತೀರ್ಮಾನ ಮಾಡ್ತಾರೆ. ಲಾಸ್ಟ್ ಕ್ಯಾಬಿನೆಟಲ್ಲಿ ಇದ್ದವ್ರನ್ನ ಕೆಲವರನ್ನ ಕೈ ಬಿಡ್ತಾರೆ ನೋಡಿ. ಒಂದು ಸಚಿವ ಸಂಪುಟ ಪುನರ್ರಚನೆ ಅಂತ ಹೇಳಿದಾಗ ಕೆಲವರು ಕೈ ಬಿಡಲೇಬೇಕಾಗುತ್ತೆ, ಕೆಲವರು ಹೊಸಬರು ತಗೊಳ್ಳೇಬೇಕಾಗುತ್ತೆ. ಇದು ಪುನರ್ರಚನೆ ಯಾಕೆ ಮಾಡಬೇಕು? ಹಳಬರನ್ನೇ ನೀವೆಲ್ಲ ಮುಂದುವರಿಸ್ಬೋದಾಗಿತ್ತಲ್ಲ. ಅದಕ್ಕೋಸ್ಕರ ಅದು ಹಾಗೇ ಆಗುತ್ತೆ. ಎಲ್ಲರೂ ಕೂಡ ಬಂದೇ ಬರ್ತಾರೆ ಅಂತ ಏನಿಲ್ಲ. ಮತ್ತು ಕೆಲವು ಹೊಸ ಜನರು ಕೂಡ ಅವಕಾಶಗಳು ಸಿಗಬೇಕು. ಎಷ್ಟೋ ಜನರಿಗೆ ಪಾಪ ಸೀನಿಯರ್ಸು ಇದ್ದಾರೆ, ಅವ್ರಿಗೆ ಅವಕಾಶಗಳು ಕೂಡ ಸಿಕ್ಕಿಲ್ಲ. 4 ಸಲ 5 ಸಲ 6 ಸಲ ಗೆದ್ದಿರೋರು ಇದ್ದಾರೆ, ಮಂತ್ರಿಗಳಾಗದೇ ಇರುವಂಥವ್ರು. ಅವ್ರಿಗೂ ಕೂಡ ಅವಕಾಶಗಳು ಸಿಗಬೇಕು. ನೋಡೋಣ. ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಏನು ತೀರ್ಮಾನ ಮಾಡ್ತಾರೆ ನಮ್ಮ ವರಿಷ್ಠ ಅದ್ರ ಪ್ರಕಾರ ನಾವೇನು ನಿರೀಕ್ಷೆನೂ ಏನು ಇಟ್ಕೊಂಡಿಲ್ಲ ಅಥವಾ ಏನೂ ಇಲ್ಲ. ಅದು ಏನು ತೀರ್ಮಾನ ಮಾಡ್ತಾರೆ ನಾವು ಪಕ್ಷದ ಈಗ 3 ವರ್ಷ ನಮ್ಗೆ ಕೊಟ್ಟಿದ್ರು. ನಾವು ನಮ್ಮ ಶಕ್ತಿ ಮೇಲೆ ಕೆಲಸ ಮಾಡಿದ್ದೇವೆ. ಮುಂದೆ ಏನು ಜವಾಬ್ದಾರಿ ಕೊಡ್ತಾರೆ ಮಾಡ್ತೀವಿ. ನಮ್ಮ ಪಕ್ಷಕ್ಕೆ ಸಿಗುತ್ತೆ ಸರ್. ಚಿಕ್ಕಮಗಳೂರು ಜಿಲ್ಲೆಗೆ ಮಂತ್ರಿಗಿರಿ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಸಿಗ್ಬೋದು, ಸಿಗ್ಬೋದು, ಕೊಡಬೇಕು.
ಚಿಕ್ಕಮಗಳೂರಲ್ಲಿ 5-5 ಗೆದ್ದಿದ್ದೀವಿ. ಒಬ್ಬರು ಆದ ಏನಂದರೆ ಒಂದೇ ಸಮಸ್ಯೆನಾಗ ಎಲ್ಲರೂ ಪ್ರಥಮ ಬಾರಿ ಗೆದ್ದಿರುತ್ತವರು. ಅದೇ ಇಬ್ಬರು ಎರಡು ಬಾರಿ ಗೆದ್ದಿದ್ದಾರೆ, ಶ್ರೀನಿವಾಸ್ ಅವರು ಮತ್ತು ರಾಜಣ್ಣ ನಮ್ಮ ರಾಜೇಗೌಡರು. ಸೊ ಅದಕ್ಕೋಸ್ಕರ ಅದನ್ನ ನೋಡ್ಕೊಂಡು ತೀರ್ಮಾನ ಮಾಡಬೇಕು.